ನಮಸ್ಕಾರ ಆಚಾರ್ಯ. ಶ್ರೀಮಣ್ಣ ಶ್ರೀ ಗುರುಭ್ಯೋ ನಮಃ ಬ್ರಹ್ಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಗಣೇಶ ಸಂಧಿ ಆಯಿತು, ಮುಂದೆ ಅಣುತಾರತಮ್ಯ ಸಂಧಿ. ಹೆಸರಿಗೆ ತಕ್ಕಂತೆ ಇದು ಅಣು ಅಂದರೆ ಸಣ್ಣದು ಅಂತ ಅರ್ಥ. ಇದಕ್ಕೆ ಗುಣತಾರತಮ್ಯ ಸಂಧಿ ಅಂತಲೂ ಹೆಸರು. ಈ ಸಣ್ಣ ಸಂಧಿ ಹೇಗೆ ಹಿಂದೆ ನಾವು ಏನು ತಾರತಮ್ಯವನ್ನು ಕಲಿತೀವಿ ಅದು ಆರೋಹಣ ಕ್ರಮದಿಂದ ನೋಡಿದ್ದಾಯಿತು. ಇಲ್ಲಿ ಅವರೋಹಣ ಕ್ರಮದಿಂದ ಹೇಳ್ತಾ ಇದ್ದಾರೆ. ಭಗವಂತನಿಂದ ಆ ತಾರತಮ್ಯ ಕೆಳಗೆ ಅವರೋಹಣ ಕ್ರಮದಲ್ಲಿ ಈ ತಾರತಮ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಾರತಮ್ಯದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಜ್ಞಾನ ಇರಬೇಕು, ತಿಳಿದುಕೊಂಡಿರಬೇಕು ಅಂತ ಸೂಚನೆ ಮಾಡೋದಕ್ಕಾಗಿ ಇಷ್ಟೆಲ್ಲ ರಚನೆ ಮಾಡಿದರು. ಇದೆಲ್ಲ ಟೇಬಲ್ಸ್ ಕಲಿತಾ ಇದ್ದು ನೋಡ್ರಿ, ಮ್ಯಾಲಿಂದ ಕೆಳಕ ಕೆಳಗಿಂದ ಮೇಲಕ್ಕೆ ಹೇಳ್ರಿ ಅಂತ ಇದ್ರು ಸ್ಕೂಲ್ನಾಗ ಟೇಬಲ್ಸ್ ಎಲ್ಲ. ಆಗ ಆ ತಾರತಮ್ಯವನ್ನು ಕೂಡ ಕೆಳಗಿಂದ ಮೇಲಕ್ಕೆ ಹೇಳಬೇಕು, ಮ್ಯಾಲಿಂದ ಕೆಳಕ್ಕೆ ಹೇಳಬೇಕು ಅಂತ. ಅಂದರೆ ಯಾರು ಯಾರ ಹಿಂದ, ಯಾರು ಮುಂದೆ, ಯಾರಿಗಂತ ಯಾರು ದೊಡ್ಡವರು, ಯಾರು ಸಣ್ಣವರು, ಈ ಜ್ಞಾನ ಸ್ಪಷ್ಟವಾಗಿರಬೇಕು ಅಂತ. ಹೀಗಾಗಿ ಮ್ಯಾಲಿಂದ ಕೆಳಕ್ಕ, ಕೆಳಗಿಂದ ಮೇಲಕ್ಕ ಆ ತಾರತಮ್ಯವನ್ನು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಮೊದಲನೇ ಪದ್ಯ ನೋಡ್ರಿ. ವಿಷ್ಣು ಸರ್ವೋತ್ತಮನು ಪ್ರಕೃತಿ ಕನಿಷ್ಠಳೆ ನಿಪಳನಂತ ಗುಣ ಪರಮೇಷ್ಠಿ ಪವನರು ಕಡಿಮೆ ವಾಣಿ ಭಾರತಿಗಳ ಧಮ. ವಿಷ್ಣುವಾಹ ಫಣೀಂದ್ರ ಮೃಡರಿಗೆ ಕೃಷ್ಣ ಮಹಿಷಿಯರ ಧಮರಿವರುಳು. ಶ್ರೇಷ್ಠಳೆಣಿಪಳು ಜಾಂಬವತಿಯ ವೇಷ ಬಲದಿಂದ. ಎಲ್ಲಿ ಮೇಲಿಂದೆ ಭಗವಂತ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮನು, ನಾರಾಯಣ ಮೊದಲನೇ ಕಕ್ಷ. ಹಾಗಾಗಿ ನೀವು ಆ ಕ್ಯಾಟಗರಿ ಹಿಂದೆ ಹೇಳಿರ್ತಕ್ಕಂತಹ ತಾರತಮ್ಯದ ಲಿಸ್ಟು ಮುಂದೆ ಇಟ್ಕೊಂಡ್ರೆ ಆ ಮೇಲಿನಿಂದ ಕೆಳಕ್ಕೆ ನೋಡ್ಕೊಂತ ಬರ್ತದೆ. ಹಾಗೆ ವಿಷ್ಣು ಸರ್ವೋತ್ತಮನು ಒಂದನೇ ಕಕ್ಷ, ನಾರಾಯಣ ಸರ್ವೋತ್ತಮನಾಗಿರತಕ್ಕಂತಹ ಭಗವಂತ ವಿಷ್ಣು ಸರ್ವೋತ್ತಮ. ಪ್ರಕೃತಿ ಕನಿಷ್ಠಳೆಣಿಪಳು, ಆ ಭಗವಂತನ ನಂತರ ಬರತಕ್ಕಂತಹ ಪ್ರಕೃತಿ. ಪ್ರಕೃತಿ ಅಂತಂದರೆ ಆ ಪ್ರಕೃತಿಯ ಅಭಿಮಾನಿ ದೇವತೆಯಾದ ಲಕ್ಷ್ಮೀದೇವಿ ಅಂತ ಅರ್ಥ. ಹಾಗೆ ಲಕ್ಷ್ಮೀದೇವಿಗೂ ಪ್ರಕೃತಿ ಅಂತ ಹೆಸರು. ಪ್ರಕೃತಿಗೆ ಅಭಿಮಾನಿ ದೇವತೆ. ಪ್ರಕೃತಿ ಕನಿಷ್ಠಳೆಣಿಪಳು, ಪ್ರಕೃತಿ ಕನಿಷ್ಠಳು, ಸಣ್ಣವಳು, ಚಿಕ್ಕವಳು, ಭಗವಂತನಿಗಿಂತಲೂ ಚಿಕ್ಕವಳು. ಚಿಕ್ಕವಳು ಅಂದ ತಕ್ಷಣ ಏನೋ ಸ್ವಲ್ಪ ಡಿಫರೆನ್ಸ್ ಅಷ್ಟೇನಾ? ಅದಕ್ಕೆ ಹೇಳಿದ್ರು ಕನಿಷ್ಠಳೆಣಿಪಳು ಅನಂತ ಗುಣ. ಹೀಗಾಗಿ ಭಗವಂತನಿಗಿಂತಲೂ ನಾನು ನೆಕ್ಸ್ಟ್ ಎರಡನೇ ಸ್ಥಾನನೇ ಲಕ್ಷ್ಮೀದೇವಿ ಅಂತಂದರೆ ಒಂದನೇ ಸ್ಥಾನಕ್ಕೆ ಎರಡನೇ ಸ್ಥಾನಕ್ಕೆ ಭೇದ ಎಷ್ಟಿರ್ತದ? ಏನೋ ಅಲ್ಪ ಸ್ವಲ್ಪ ಇರ್ಬೋದು ಅಂತ ಹಿಂಗೆ ಅನ್ಕೋಬೇಡ್ರಪ್ಪ. ಮತ್ತು ಅನಂತ ಗುಣ ಕಡಿಮೆ. ಲಕ್ಷ್ಮೀದೇವಿಗೂ ಭಗವಂತನಿಗೂ ಮಧ್ಯ ಗ್ಯಾಪ್ ಎಷ್ಟಿದೆ ಅಂತಂದರೆ ಅನಂತ ಗುಣ. ಹೆಸರಿಗೆ ಒಂದನೇ ಕಕ್ಷ ಎರಡನೇ ಕಕ್ಷ ಅಷ್ಟೇ. ಮುಂದೆಲ್ಲ ಕಕ್ಷೆಗಳು ನೋಡಿದಾಗ 14ನೇ ಕಕ್ಷೆಗಿಂತಲೂ 15ನೇ ಕಕ್ಷ, 100 ಗುಣ ಹೆಚ್ಚು 100 ಗುಣ ಕಡಿಮೆ ಅಂತ ಹಿಂಗೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆ ಮತ್ತು ಒಂದನೇ ಕಕ್ಷಕ್ಕೂ ಎರಡನೇ ಕಕ್ಷಕ್ಕೂ 100 ಗುಣ 1000 ಗುಣ ಹಿಂಗೆ ಅಂದ್ಕೋಬೇಡ್ರಿ. ಅನಂತ ಗುಣ, ಅನಂತ ಗುಣ ಕನಿಷ್ಠಳು. ಹೀಗಾಗಿ ಭಗವಂತನಿಗಿಂತಲೂ ಗುಣದಲ್ಲಿ ಅನಂತ ಗುಣ ಲಕ್ಷ್ಮೀದೇವಿ ಕಡಿಮೆ. ಹೀಗಾಗಿ ಸಂಬಂಧನೇ ಇಲ್ಲ. ಮೊದಲನೇ ಕಕ್ಷೆಗೆ ಅನಂತ, ಎರಡನೇ ಕಕ್ಷೆಗೆ ಬಹಳ ಭೇದವಿದೆ, ಅನಂತ ಗುಣಗಳ ಭೇದವಿದೆ. ಇದು ಮೊದಲು ತಿಳ್ಕೋಬೇಕಾಗಿದ್ದು. ಹೀಗಾಗಿ ಅಲ್ಲಿಗೆ ಅಷ್ಟು ಭೇದ ಅಂದಮೇಲೆ ಇನ್ನು ನಮಗೂ ಭಗವಂತನಿಗೂ ಎಷ್ಟು ಭೇದ ಇರುತ್ತದೆ, ಎಷ್ಟು ತಾರತಮ್ಯ ಇರುತ್ತದೆ? ಅನಂತಾನಂತ ಗುಣಗಳ ತಾರತಮ್ಯ ಇರುತ್ತದೆ. ಅದನ್ನು ತಿಳಿದುಕೊಳ್ಳಬೇಕು. ಹೀಗಾಗಿ ಪ್ರಕೃತಿ ಕನಿಷ್ಠಳೆಣಿಪಳು ಅನಂತ ಗುಣ.
ಎರಡನೇ ಕಕ್ಷ. ನನ್ನ ಮುಂದೆ ಮೂರನೇ ಕಕ್ಷ ಪರಮೇಷ್ಠಿ ಪವನರು ಕಡಿಮೆ. ಕಡಿಮೆ ಅಂತಂದರೆ ಆ ರಮಾದೇವಿಗಿಂತ ಎರಡನೇ ಕಕ್ಷದಕ್ಕಿಂತಲೂ ಕಡಿಮೆ. ಯಾರು? ಪರಮೇಷ್ಠಿ ಪವನರು. ಪರಮೇಷ್ಠಿ ಅಂದರೆ ಬ್ರಹ್ಮದೇವರು, ಪವನ ವಾಯುದೇವರು. ಪರಮೇಷ್ಠಿ ಪವನರು ಆ ಬ್ರಹ್ಮವಾಯುಗಳು ಇಬ್ಬರನ್ನು ಹೇಳೋಣದ್ರಿಂದ ವಾಯುದೇವರೇ ಬ್ರಹ್ಮರು ಆದ ಕಾರಣ ಅವರಿಬ್ಬರು ಒಂದೇ ಕಕ್ಷ. ಪರಮೇಷ್ಠಿ ಪವನರು ಕಡಿಮೆ. ಆ ಲಕ್ಷ್ಮೀದೇವಿಗಿಂತಲೂ ಕಡಿಮೆಯಾದ ಆ ಬ್ರಹ್ಮ ಮತ್ತು ವಾಯುದೇವರು ಅನಂತರ ಬರ್ತಾರೆ. ಇದು ಮೂರನೇ ಕಕ್ಷ ಆಯಿತು. ಮುಂದೆ ನಾಲ್ಕನೇ ಕಕ್ಷ ವಾಣಿ ಭಾರತಿಗಳಧಮ. ವಾಣಿ ಭಾರತಿ ಹಿಂದೆ ಹೇಳಿದಂತಹ ಪರಮೇಷ್ಠಿ ಪವನರು ಇದ್ದ ಕಾರಣ ಪರಮೇಷ್ಠಿ ಅಂದರೆ ಬ್ರಹ್ಮದೇವರ ಪತ್ನಿ ವಾಣಿ, ಪವನನ ಹೆಂಡತಿ ಭಾರತಿ. ಹೀಗಾಗಿ ವಾಣಿ ಭಾರತೀಯರು ಆ ಇಬ್ಬರು ಪತ್ನಿಯರು ಸರಸ್ವತಿ ಮತ್ತು ಭಾರತೀ ದೇವಿ. ಇವರು ಅಧಮ. ಅಧಮ ಅಂದರೆ ಕಡಿಮೆ. ಯಾರಿಗಿಂತಲೂ? ಆ ಪರಮೇಷ್ಠಿ ಪವನರಿಗಿಂತಲೂ ಕಡಿಮೆ ಅಂದರೆ ನಾಲ್ಕನೇ ಕಕ್ಷದಲ್ಲಿ ಇವರು ಬಂದರು. ಮುಂದ ಐದನೇ ಕಕ್ಷದಲ್ಲಿ ವಿಷ್ಣುವಾಹ ಫಣೀಂದ್ರ ಮೃಡರಿಗೆ. ಇದು ಐದನೇ ಕಕ್ಷ. ವಿಷ್ಣುವಾಹ, ವಿಷ್ಣುವಿನ ವಾಹನ ಅಂತ. ವಾಹ ಅಂದರೆ ವಾಹನ, ವಿಷ್ಣುವನ್ನು ಹೊತ್ತು ನಡೆಯುವವನು, ವಿಷ್ಣುವನ್ನು ಹೊರೆಯುವವನು ಗರುಡದೇವರು. ಫಣೀಂದ್ರ, ಫಣಿ ಅಂತಂದರೆ ಹಾವು. ಫಣೀಂದ್ರ ಅಂದರೆ ಹಾವುಗಳಿಗೆ ಒಡೆಯ, ಹಾವಿನ ರಾಜ, ಶೇಷದೇವರು ಅಂತ ಅರ್ಥ. ಮೃಡ, ಮೃಡ ಅಂತಂದರೆ ರುದ್ರದೇವರು. ಹೀಗಾಗಿ ವಿಷ್ಣುವಾಹ ಫಣೀಂದ್ರ ಮೃಡರಿಗೆ ಅಂದರೆ ಐದನೇ ಕಕ್ಷದಲ್ಲಿ ಬರುವಂತಹ ಈ ಗರುಡ, ಶೇಷ, ರುದ್ರ ಈ ಮೂರು ಜನಕ್ಕೂ ಕಡಿಮೆಯಾಗಿರತಕ್ಕಂತಹ ಆರನೇ ಕಕ್ಷದಲ್ಲಿ ಬರುವವರು ಯಾರು ಅಂತಂದರೆ ಕೃಷ್ಣ ಮಹಿಷೆಯರು, ಅಧಮರು. ಕೃಷ್ಣ ಮಹಿಷೆಯರು, ಕೃಷ್ಣ ಪರಮಾತ್ಮನ ಮಹಿಷಿಯರು. ಮಹಿಷಿಯರು ಅಂತಂದರೆ ಎಲ್ಲ ಮಹಿಷಿಯರಲ್ಲ, ಮತ್ತು ಅಷ್ಟಮಹಿಷಿಯರಲ್ಲಿ ಮೊದಲು ಎಲ್ಲ ಮಹಿಷಿಯರು ಸೇರಿಸಿಕೊಂಡ್ರೆ 16,108. ಅದರಲ್ಲಿ 8 ಜನ ಪ್ರಧಾನರು ಅಷ್ಟಮಹಿಷಿಯರು. ಆ 8ರಲ್ಲಿ ಇಬ್ಬರು, ಯಾರು? ರುಕ್ಮಿಣಿ, ಸತ್ಯಭಾಮ. ಇವರಂತೂ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯ ಅವತಾರ. ಹೀಗಾಗಿ ಆ ಇಬ್ಬರು ಎರಡನೇ ಕಕ್ಷದಲ್ಲಿ ಬಂದುಬಿಟ್ರು ಲಕ್ಷ್ಮೀದೇವಿ. ಇನ್ನು ಉಳಿಕೆ ಜನ 6 ಜನ. ಈ 6 ಜನ ಕೃಷ್ಣ ಷಣ್ಮಹಿಷಿಯರು ಅಂತ ಪ್ರಸಿದ್ಧಿ. ಹೀಗಾಗಿ ಆ ಕೃಷ್ಣ ಪರಮಾತ್ಮನ ಕೃಷ್ಣ ಮಹಿಷಿಯರು ಅಂದರೆ ಆ ಕೃಷ್ಣ ಪರಮಾತ್ಮನ 6 ಜನ ಮಹಿಷಿಯರು, ಹೆಂಡಂದರು. ಆ 6 ಜನ ಹೆಂಡಂದರು ಕಡಿಮೆ ಅಂದರೆ ನೆಕ್ಸ್ಟ್ ಆರನೇ ಕಕ್ಷದಲ್ಲಿ ಬರತಕ್ಕಂಥವರಿವರು. ಈ 6 ಜನರಲ್ಲಿಯೂ ಕೂಡ ಮತ್ತೇನಾದರೂ ತಾರತಮ್ಯ ಏನು? ಹೇಗೆ? ಪರಮೇಷ್ಠಿ ಪವನರು ಅಂತ ಒಂದು ಹೇಳಿಬಿಟ್ರು, ಒಂದೇ ಕಕ್ಷದಲ್ಲಿ ಪರಮೇಷ್ಠಿ ಪವನರು ಇಬ್ಬರು ಸಮಾನ ಅಂತ ಹೇಳಿಬಿಟ್ರು. ಹಾಗೆ ಇಲ್ಲಿಯೂ ಕೂಡ ಈ ಷಣ್ಮಹಿಷಿಯರಲ್ಲಿ 6 ಜನರಲ್ಲಿ ಎಲ್ಲರೂ ಸಮಾನರೇನು ಅಂತಂದರೆ ಅದರಲ್ಲಿ ಮತ್ತೊಂದು ಸ್ವಲ್ಪ ವಿಶೇಷವಿದೆ ಅಂತ ಹೇಳ್ತಾರೆ. ಇವರೊಳು ಶ್ರೇಷ್ಠಳೆನಿಪಳು ಜಾಂಬವತಿ. ಇವರೊಳು ಅಂದರೆ ಈ 6 ಜನರಲ್ಲಿ ಕೂಡ ಶ್ರೇಷ್ಠಳೆನಿಪಳು, ಶ್ರೇಷ್ಠ ಅಂತ ಕರೆಯಲ್ಪಡ್ತಾಳೆ. ಯಾರು? ಜಾಂಬವತಿ. ಈ 6 ಜನರಲ್ಲಿ ಈ ಜಾಂಬವತಿ ಏನಿದ್ದಾಳ, ಜಾಂಬವತಿ, ನೀಲಾಭದ್ರ, ಮಿತ್ರವಿಂದ, ಲಕ್ಷಣ ಎರಡು ಏನು 6 ಜನ ಇದ್ದಾರೆ. ಇವರಲ್ಲಿ ಜಾಂಬವತಿ ಶ್ರೇಷ್ಠಳೆನಿಪಳು. ಯಾಕಪ್ಪ, ಏನು ಸ್ಪೆಷಾಲಿಟಿ ಆಕೆಯಲ್ಲಿ 6 ಜನರಲ್ಲಿ ಅಂದರೆ ಆವೇಶ ಬಲದಿಂದ. ಆಕೆಯ ಆವೇಶ ಬಲದಿಂದ ಆಕೆ ಹೆಚ್ಚು ಅಂತ. ಆವೇಶ ಅಂದರೆ ಏನು? ಭಾಳ ಆವೇಶ ಬಂತು ಆಕೆಗೆ, ಈ ಆವೇಶ ಅಲ್ಲ. ಮತ್ತು ಆವೇಶ ಬಲದಿಂದ ಅಂತಂದರೆ ಲಕ್ಷ್ಮೀದೇವಿಯ ಆವೇಶ ಬಲದಿಂದ. ಲಕ್ಷ್ಮೀದೇವಿ ಆ ಜಾಂಬವತಿಯಲ್ಲಿ ಸ್ವಲ್ಪ ಹೆಚ್ಚಿನ ಆವೇಶದಿಂದ ತಾನಿರ್ತಾಳೆ. ಅದಕ್ಕಾಗಿ ಲಕ್ಷ್ಮೀದೇವಿಯ ಆವೇಶ ಬಲದಿಂದ ಈ 6 ಜನರಲ್ಲಿ ಈ ಜಾಂಬವತಿ ಸ್ವಲ್ಪ ಶ್ರೇಷ್ಠರು ಅಂತ ಅನಿಸ್ಕೊಳ್ತಾಳೆ. ಹೀಗಾಗಿ ಭಗವಂತನ ಪತ್ನಿ ಆಗಬೇಕಂದ್ರೇ ಲಕ್ಷ್ಮೀದೇವಿಯ ವಿಶೇಷ ನಿಧಾನ ಇಲ್ಲದೆ ಹೋದರೆ ಆಗೋದಿಲ್ಲ. ಹೀಗಾಗಿ 16,106 ಜನರಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಆವೇಶ ಇದ್ದೇ ಇದೆ. ಆ ಆವೇಶದಕ್ಕಿಂತಲೂ ಇನ್ನೂ ಹೆಚ್ಚಿನ ಆವೇಶ ಜಾಂಬವತಿಯಲ್ಲಿದೆ. ಅದಕ್ಕಾಗಿ ಈ 6 ಜನರಲ್ಲಿಯೂ ಕೂಡ ಜಾಂಬವತಿ ತಾನು ಶ್ರೇಷ್ಠಳೆನಿಪಳು. ಯಾಕೆ? ಆವೇಶ ಬಲದಿಂದ ಅಂದರೆ ರಮಾವೇಶ, ಲಕ್ಷ್ಮೀದೇವಿಯ ಆವೇಶದಿಂದ ಆಕೆ ಉತ್ತಮಳು ಅಂತ ಅನ್ನಿಸ್ತಾಳೆ. ಹೀಗಾಗಿ ಒಂದೇ ಶ್ಲೋಕದಲ್ಲಿ ಆ 1ರಿಂದ 6 ಕಕ್ಷದವರೆಗೆ ಈ 1ನೇ ಪದ್ಯದಲ್ಲಿ ಹೇಳಿಸ್ಕೊಡ್ತಾ ಇದ್ದಾರೆ.
ಗೊತ್ತಾಯ್ತಲ್ಲ, ಬರ್ಕೊಂಡೆ. ವಿಷ್ಣು ಸರ್ವೋತ್ತಮನು, ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಅವನಿಗಿಂತಲೂ ಅನಂತ ಗುಣ ಕಡಿಮೆ. ಆಕೆಗಿಂತಲೂ ಬ್ರಹ್ಮವಾಯುಗಳು ಕಡಿಮೆ. ಅವರಿಗಿಂತಲೂ ಸರಸ್ವತಿ ಭಾರತೀಯರು ಕಡಿಮೆ. ಅವರಿಗಿಂತಲೂ ಗರುಡ ಶೇಷರುದ್ರರು ಕಡಿಮೆ. ಅವರಿಗಿಂತಲೂ ಶ್ರೀಕೃಷ್ಣನ 6 ಜನ ಪಟ್ಟಮಹಿಷಿಯರು ಕಡಿಮೆ. ಈ 6 ಜನರಲ್ಲಿ ಜಾಂಬವತಿಯಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇರುವುದರಿಂದ ಆಕೆ ಶ್ರೇಷ್ಠಳು. ಕಠಿಣ ಪದಗಳು ಬರ್ಕೊಳ್ರಿ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ. ಯಾಕೆಂದರೆ ಆಕೆ ಈ ಪ್ರಕೃತಿ ಅಭಿಮಾನಿ ದೇವತೆ. ಈ ಪ್ರಕೃತಿಯಲ್ಲಿ ಏನು ಈ ಪ್ರಪಂಚ ಎಲ್ಲ ಸೇರಿ ಇದಕ್ಕೆ ಜಡ ಪ್ರಕೃತಿ ಅಂತ ಕರೀತಾರೆ. ಜಡ ಪ್ರಕೃತಿ ಮೂಲ ಪ್ರಕೃತಿ, ಅದನ್ನೇ ಮೂಲ ಪ್ರಕೃತಿ ಅಂತ ಕರೀತಾರೆ. ಅಂದ್ರೇನು, ಎಲ್ಲ ಪಂಚಭೂತಗಳಿಂದ ಈ ಪ್ರಪಂಚ ನಿರ್ಮಾಣವಾಗಿದ್ದು. ಪೃಥ್ವಿ, ಅಪ್ಪು, ತೇಜಸ್ಸು, ಆಕಾಶ, ಈ 5 ಪಂಚಭೂತಗಳಿಂದನೇ ಈ ಪ್ರಪಂಚ ನಿರ್ಮಾಣವಾಗಿದ್ದು. 5 ಭೂತಗಳು ಎಲ್ಲಿಂದ ಹುಟ್ಟ್ಯವ? ಅಹಂಕಾರ ತತ್ವದಿಂದ ಹುಟ್ಟ್ಯವ. ಈ ಅಹಂಕಾರ ತತ್ವ ಮಹತ್ತತ್ವದಿಂದ, ಮಹತ್ತತ್ವ ಪ್ರಕೃತಿ, ಮೂಲ ಪ್ರಕೃತಿ. ಹೀಗಾಗಿ ಲಯ ಆಗೋ ಕಾಲ ಕೂಡ ಎಲ್ಲ ಹೋಗಿ ಆ ಮೂಲ ಪ್ರಕೃತಿಯಲ್ಲಿ ಸೇರಿಬಿಡ್ತವೆ. ಅದಕ್ಕೆ ಮೂಲ ಪ್ರಕೃತಿ ಅಂತಾರೆ, ಅಥವಾ ಜಡ ಪ್ರಕೃತಿ ಅಂತಲೂ ಕರೀತಾರೆ. ಆ ಜಡ ಪ್ರಕೃತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅದಕ್ಕೆ ಲಕ್ಷ್ಮೀದೇವಿಗೆ ಚೇತನ ಪ್ರಕೃತಿ ಅಂತ ಕರೀತಾರೆ. ಸೊ ಅದು ಬೇಕಾದ್ರೆ ಬರ್ಕೊಳ್ರಿ, ಪ್ರಕೃತಿ ಚೇತನ ಪ್ರಕೃತಿ ಅಂತಲೂ ಬರ್ಕೊಳ್ರಿ. ಮಹಾಲಕ್ಷ್ಮೀ ದೇವಿ ಅಂತ ಬರ್ಕೊಂಡ್ರೆ ಆ ಕಡೆ ಚೇತನ ಪ್ರಕೃತಿ ಅಂತಲೂ ಬರ್ಕೊಳ್ರಿ. ಲಕ್ಷ್ಮೀದೇವಿಗೆ ಚೇತನ ಪ್ರಕೃತಿ ಅಂತ ಹೆಸರು.
ಯಾಕೆ ಈ ಪ್ರಕೃತಿಗೆ ನಿಯಾಮಕಳಾಗಿ ಅಭಿಮಾನಿಯಾದಂತಹ ಚೇತನಳು ಲಕ್ಷ್ಮೀದೇವಿ. ಅದಕ್ಕಾಗಿ ಇದು ಜಡ ಪ್ರಕೃತಿ, ಅದು ಚೇತನ ಪ್ರಕೃತಿ. ಜಡ ಪ್ರಕೃತಿಗೆ ಅಭಿಮಾನಿಯಾದ ಕಾರಣ ಆಕಿ ಚೇತನ ಪ್ರಕೃತಿ ಅಂತ ಕರೀತಾರೆ ಆಕೆಯನ್ನ. ಎಲ್ಲ ಗೊತ್ತಿದ್ದೆ. ಮೃಡ ಅಂತಂದ್ರೆ ರುದ್ರದೇವರು. ವಿಷ್ಣು ಸರ್ವೋತ್ತಮನು ಪ್ರಕೃತಿ ಕನಿಷ್ಠಳೆ ಪಡನಂತ ಗುಣ. ಪರಮೇಷ್ಠಿ ಪವನರು ಕಡಿಮೆ ವಾಣಿ ಭಾರತಿಗಳಧಮ. ವಿಷ್ಣುವಾಹ ಫಣೀಂದ್ರ ಮೃಡರಿಗೆ ಕೃಷ್ಣ ಮಹಿಷಿಯ ರಥಮರಿವರಳು. ಜ್ಯೇಷ್ಠಳೆಣಿಪಳು ಜಾಂಬವತಿಯ ಆವೇಶ ಬಲದಿಂದ. ಪ್ಲವಗ ಪನ್ನಗ ಪಾಹಿ ಭೂಷಣ. ಯುವತಿಯರು ಸಮತಮ್ಮೊಳಗೆ. ಜಾಂಬವತಿಗಿಂತಲಿ ಕಡಿಮೆ ಇವರಿಂದಿಂದ್ರ ಕಾಮರಿಗೆ. ಅವರ ಪ್ರಾಣನು ಕಡಿಮೆ ಕಾಮನ. ಕುವರ ಶಚಿರತಿ ದಕ್ಷ ಗುರುಮನು. ಪ್ರವಹ ಮಾರುತ ಕೊರತೆ ಎನಿಸುವ 6 ಜನರಿಂದ. ಅನಂತರ ಮೇಲಿನ ಶ್ಲೋಕದಲ್ಲಿ 6 ಕಕ್ಷೆಗಳ ಬಗ್ಗೆ ತಿಳಿಸಿದರು. ಮುಂದೆ 7ನೇ ಕಕ್ಷದಿಂದ ತಿಳಿಸ್ತಾ ಇದ್ದಾರೆ. 7ನೇ ಕಕ್ಷದಲ್ಲಿ ಯಾರು ಬರ್ತಾರೆ? ಪ್ಲವಗ ಪನ್ನಗ ಪಾಹಿ ಭೂಷಣ ಯುವತಿಯರು. ಯುವತಿಯರು ಅಂತಂದ್ರೆ ಹೆಂಡಂದರು. ಯಾರು ಹೆಂಡಂದರು? ಪ್ಲವಗ ಪನ್ನಗ ಪಾ ಅಹಿಭೂಷಣ 3. ಪ್ಲವಗ ಅಂತಂದ್ರೆ ಪಕ್ಷಿ ಅಂತ ಅರ್ಥ. ಪ್ಲವಗ ಅಂತಂದ್ರೆ ಪಕ್ಷಿ. ಪನ್ನಗ ಅಂತಂದ್ರೆ ಹಾವು. ಪಾ ಅಂದ್ರೆ ಪಾಲಿಸುವರು ಅಂತ ಅರ್ಥ. ಈ ಪಾ ಎಂಬುದನ್ನ ಎರಡಕ್ಕೂ ಹಚ್ಕೊಳ್ಬೇಕು. ಅಂದ್ರೆ ಪ್ಲವಗ ಅದಕ್ಕೂ ಪಾ ಹಚ್ಕೊಳ್ಬೇಕು. ಯಾಕೆ ಪ್ಲವಗ ಪ ಅಂತ ಆಗ್ತದೆ. ಪನ್ನಗಕ್ಕೂ ಪಾ ಹಚ್ಕೋಬೇಕು. ಪನ್ನಗ ಪ ಅಂತ ಆಗ್ತದೆ. ಸೊ ಆ ಪಾ ಎಂಬುದು ಎರಡಕ್ಕೂ ಹಚ್ಕೊಳ್ಬೇಕು. ಪ್ಲವಗ ಪ ಪನ್ನಗ ಪ ಅಂತ ಹಚ್ಕೋಬೇಕು. ಪ್ಲವಗ ಪ ಅಂದ್ರೆ ಅರ್ಥ ಏನು? ಆ ಪಕ್ಷಿಗಳನ್ನು ಪಾಲನೆ ಮಾಡುವನು. ಪಕ್ಷಿ ರಾಜ ಅಂದ್ರೆ ಗರುಡ. ಹಾಗೆ ಪನ್ನಗ ಅಂದ್ರೆ ಹಾವುಗಳನ್ನು ಪಾಲನೆ ಮಾಡುವನು. ಅಂದ್ರೆ ಹಾವುಗಳಿಗೆ ಅಧಿಪತಿ ಅಂದ್ರೆ ಶೇಷ ಅಂತ ಅರ್ಥ. ಸೊ ಪ್ಲವಗಪ ಅಂದ್ರೆ ಗರುಡ, ಪನ್ನಗಪ ಅಂದ್ರೆ ಶೇಷ, ಅಹಿಭೂಷಣ. ಸೊ ಅಲ್ಲಿ ಪಾಹಿಭೂಷಣ ಅಂದ್ರೆ ಪಾಹಿಭೂಷಣ ಅಲ್ಲ, ಅದು ಪ್ಲವಗಪ ಪನ್ನಗಪ ಅಂತ ಬಿಡಿಸ್ಕೊಂಡ್ರೆ ಅಹಿಭೂಷಣ ಅಂತ ಆಗ್ತದೆ. ಅಹಿ ಅಂತಂದ್ರೆ ಅಥವಾ ಹಾವು. ನೋಡಿ ಒಂದೊಂದಕ್ಕ ಎಷ್ಟೆಷ್ಟು ಹೆಸರುಗಳು. ಹಾವಿಗೆ ಪನ್ನಗ ಅಂತ ಅನ್ಬೋದು, ಅಹಿ ಅಂತ ಅನ್ಬೋದು, ಇಷ್ಟೆಲ್ಲ ಹೆಸರುಗಳವ. ಹೀಗಾಗಿ ಅಹಿಭೂಷಣ ಅಂದ್ರೆ ಹಾವನ್ನು ಭೂಷಣವಾಗಿ ಪಡೆದವನು. ಹಾವನ್ನು ಯಾರು? ಹಾವು ಭೂಷಣ ಇಟ್ಕೊಂಡಿದ್ದವರು ರುದ್ರದೇವರು. ಹೀಗಾಗಿ ಅಹಿಭೂಷಣ ಅಂತಂದ್ರೆ ರುದ್ರದೇವರು. ಇವರ ಯುವತಿಯರು ಅಂತ ಅರ್ಥ. ಈ 3 ಜನರ ಹೆಂಡಂದರು.
ಅಂದರೆ ಗರುಡ ದೇವರ ಹೆಂಡತಿ ಅಂತಂದರೆ ಸೌಪರ್ಣಿ. ಹಾಗೆ ಶೇಷನ ಪತ್ನಿ ಅಂದರೆ ವಾರುಣಿ, ಹಾಗೂ ರುದ್ರದೇವರ ಪತ್ನಿ ಅಂದರೆ ಪಾರ್ವತಿ. ಹೀಗೆ ಆ ಸೌಪರ್ಣಿ, ವಾರುಣಿ, ಪಾರ್ವತಿ ಈ 3 ಜನ ಅಂತ ಅರ್ಥ. ಪ್ಲವಗ ಪನ್ನಗ ಪಾಹಿ ಭೂಷಣ ಯುವತಿಯರು ಇವರು ಎಷ್ಟು 7ನೇ ಕಕ್ಷದಲ್ಲಿ ಬಂದರು. ಇವರಲ್ಲೇನಾದರೂ ತಾರತಮ್ಯ, ಭೇದ, ಉತ್ತಮ ಅಧಮ ಇದ್ದಾರೆ ಏನು ಅಂದರೆ ಸಮ ತಮ್ಮೊಳಗೆ ಅಂತಂದರು. ಇವರು 3ರಲ್ಲಿ ಹೆಚ್ಚು ಕಮ್ಮಿ ಯಾರಿಲ್ಲ, ಎಲ್ಲರೂ ಕೂಡ ಸಮಾನರು, 3 ಜನ ಸಮಾನರು, ಸಮ ತಮ್ಮೊಳಗೆ. ಇದು 7ನೇ ಕಕ್ಷಕ್ಕೆ ಬಂತು. ಇನ್ನು ಮುಂದೆ ಈ ಜಾಂಬವತಿಗಿಂತಲೂ ಕಡಿಮೆ, ಇವರು ಜಾಂಬವತಿಗಿಂತಲೂ ಕಡಿಮೆ ಅರ್ಥ ಏನಾಯ್ತು, ಆ ಷಣ್ಮಹಿಷಿಯರಿಗಿಂತಲೂ ಕಡಿಮೆ. ಆ ಷಣ್ಮಹಿಷಿಯರು 6ನೇ ಕಕ್ಷದಲ್ಲಿ ಬಂದರು, ಹೀಗಾಗಿ ಅವರಿಗಿಂತಲೂ ಕಡಿಮೆ ಇವರಾಗಿದ್ದಾರೆ. ಈ ಈ ಸೌಪರ್ಣಿ ಇವರು ಈ 3 ಜನ. ಇವರಿಗಿಂತಲೂ ಕಡಿಮೆ ಅಂದರೆ ನೆಕ್ಸ್ಟು 8ನೇ ಕಕ್ಷ. ಈ 8ನೇ ಕಕ್ಷ ಯಾರು ಬಂದರು, ಇವರಿಂದ ಇಂದ್ರ ಕಾಮರಿಗೆ, ಇಂದ್ರ ಕಾಮ ನೆಕ್ಸ್ಟ್ 8ನೇ ಕಕ್ಷದಲ್ಲಿ ಬಂದರು. ಇಂದ್ರದೇವರು ಮತ್ತು ಕಾಮ, ಕಾಮ ಅಂತಂದರೆ ಮನ್ಮಥ, ಅವರು 8ನೇ ಕಕ್ಷದಲ್ಲಿ ಬಂದರು. ಆ ಇಂದ್ರ ಕಾಮರಿಗೆ ಅವರ ಅಂದರೆ ಕಡಿಮೆ ಅಂತ ಅರ್ಥ. ಆ ಇಂದ್ರ ಕಾಮರಿಗೆ ಕಡಿಮೆ, ಇಂದ್ರ ಕಾಮರಿಗಿಂತಲೂ ಕಡಿಮೆ ಅಂದರೆ 8 ಆಯಿತು, 9ನೇ ಕಕ್ಷದಲ್ಲಿ. 9ನೇ ಕಕ್ಷ ಯಾರು ಬಂದರು, ಪ್ರಾಣನು. ಪ್ರಾಣ ಅಂತಂದರೆ ಇಲ್ಲಿ ಏನು ತಗೋಬೇಕು, ಅಹಂಕಾರಿಕ ಪ್ರಾಣ. ಹಿಂದೆ ವಿಶೇಷವಾಗಿ ಆ ತಾರತಮ್ಯದ ಬಗ್ಗೆ ಎಲ್ಲ ಹೇಳ್ಯಾರ, ವಿಸ್ತಾರ ವಿವರ ಮಾಡ್ಯಾರ. ಅದಕ್ಕಾಗಿ ಎಲ್ಲಿ ಶಾರ್ಟ್ಕಟ್ನ ಹೇಳ್ಕೊಂತ ಹೋಗ್ಬಿಡ್ತಿದ್ದಾರೆ. ಬರೀ ಪ್ರಾಣನ ಅಂದ ತಕ್ಷಣ ಪ್ರಾಣ ಅಂದರೆ ಯಾವ ಪ್ರಾಣ, ಏನು ಮುಖ್ಯ ಪ್ರಾಣನ, ಪ್ರವಾಹನ, ಅಹಂಕಾರಿಕನ, ಯಾರು ಗೊತ್ತಿಲ್ಲ. ಅದಕ್ಕೆ ಹಿಂದೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಆದ ಕಾರಣ ಇದರ ಹೆಸರೇ ಅಣು ತಾರತಮ್ಯದಕ್ಕಾಗಿ ಒಂದು ಜಿಸ್ಟು ಒಂದು ನೆನಪು ಮಾಡ್ಕೊಂಡ್ರೆ ಇವೆಲ್ಲ ತಾರತಮ್ಯ ಒಂದು ಸಲ ತಲೆಯಲ್ಲಿ ಬರಬೇಕು ಅಂತ ಇಲ್ಲಿ ಶಾರ್ಟ್ಕಟ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ 9ನೇ ಕಕ್ಷದಲ್ಲಿ ಯಾರು ಬಂದರು, ಪ್ರಾಣನು ಅಂದರೆ ಅಹಂಕಾರಿಕ ಪ್ರಾಣ ಅಂತ ಇಟ್ಕೊಳ್ಬೇಕು. ಆ ಪ್ರಾಣನಿಗಿಂತಲೂ ಕಡಿಮೆ ಯಾರು, ಅವರಿಗಿಂತಲೂ ಕಡಿಮೆ ಕಾಮನ ಕುವರ, ಶಚಿ, ರತಿ, ದಕ್ಷ, ಗುರು, ಮನು ಈ 6 ಜನ. ಎಷ್ಟು 9ನೇ ಕಕ್ಷದಲ್ಲಿ ಇವರು ಬಂದರು. ಯಾರು, ಕಾಮನ ಕುವರ. ಕಾಮ ಅಂತಂದರೆ ಮನ್ಮಥ, ಪ್ರದ್ಯುಮ್ನ. ಆ ಕಾಮನ ಕುವರ, ಕುವರ ಅಂದರೆ ಮಗ, ಆ ಪ್ರದ್ಯುಮ್ನನ ಮಗ, ಮನ್ಮಥನ ಮಗ ಅಂದರೆ ಅನಿರುದ್ಧ ಅಂತ ಅರ್ಥ. ಮನ್ಮಥನ ಮಗನ ಹೆಸರೇನು, ಪ್ರದ್ಯುಮ್ನನ ಮಗ ಅನಿರುದ್ಧ. ಈತನೇ ಆ ಶಂಖಕ್ಕೆ ಅಭಿಮಾನಿ ದೇವತೆ. ಆತನೇ ರಾಮಾವತಾರದಲ್ಲಿ ಶತ್ರುಘ್ನ ಅಂತ ಅವತಾರ ಮಾಡಿದ್ದು. ಆತನೇ ರುಕ್ಮಿಣಿ ಮಗ, ಪ್ರದ್ಯುಮ್ನನ ಮಗ ಅನಿರುದ್ಧ. ಹೀಗಾಗಿ ಇವರ ಅವತಾರ ಇದು. ಹೀಗಾಗಿ ಆ ಕಾಮನ ಕುವರ ಅಂತಂದರೆ ಅನಿರುದ್ಧ. ಆ ಅನಿರುದ್ಧ ಮತ್ತು ಶಚಿ ಅಂದರೆ ದೇವೇಂದ್ರನ ಪತ್ನಿಯಾದಂತಹ ಶಚಿ, ರತಿ, ರತಿ ಅಂತಂದರೆ ಪ್ರದ್ಯುಮ್ನನ ಹೆಂಡತಿ ರತಿ, ಅಂದರೆ ಮನ್ಮಥನ ಹೆಂಡತಿ ರತಿ. ಆಮೇಲೆ ದಕ್ಷ ಪ್ರಜಾಪತಿ ಅಂದರೆ ರುದ್ರದೇವರ ಮಾವ, ಹೆಣ್ಣುಕೊಟ್ಟು ಮಾವ. ಆಮೇಲೆ ಗುರು ಅಂದರೆ ದೇವತಾ ಗುರು ಬೃಹಸ್ಪತ್ಯಾಚಾರ್ಯರು. ಮನು ಅಂತಂದರೆ ಮೊದಲನೇ ಮನು, ಸ್ವಯಂಭೂ ಮನು. ಇಷ್ಟು 6 ಜನ 9ನೇ ಕಕ್ಷದಲ್ಲಿ ಬಂದರು. ಆಯಿತಾ. 10ನೇ ಕಕ್ಷದಲ್ಲಿ 9 ಪ್ರಾಣ, ಅಹಂಕಾರಿಕ ಪ್ರಾಣ, 10ನಲ್ಲಿ 6 ಜನ ಬಂದರು. ಆಮೇಲೆ ನೆಕ್ಸ್ಟ್ 11ನೇ ಕಕ್ಷ ಪ್ರವಾಹ ಮಾರುತ ಕೊರತೆ ಎನಿಸುವ 6 ಜನರಿಂದ. ಈ 6 ಜನರಿಂದ 10ನೇ ಕಕ್ಷದಲ್ಲಿ ಬಂದಿರತಕ್ಕಂಥ 6 ಜನದಿಂದ ಕೊರತೆ ಅಂದರೆ ಕಡಿಮೆ ಅನ್ನಿಸ್ತಾನೆ. ಯಾರು, ಪ್ರವಾಹ ಮಾರುತ, ಪ್ರವಾಹವಾಯುದೇವರು. ಪ್ರವಾಹವಾಯು ಕೋಣಾಧಿಪ ಅಂತೇನು ಕರಿತೀವಿ, ಆ ಪ್ರವಾಹವಾಯುದೇವರು ಈ 11ನೇ ಕಕ್ಷದಲ್ಲಿ ಬರ್ತಾನೆ. ಹೀಗಾಗಿ 7ನೇ ಕಕ್ಷದಿಂದ 11ನೇ ಕಕ್ಷ ತನಕ ಈ ಪದ್ಯದಲ್ಲಿ ಹೇಳಿದರು. ಬರ್ತಾನೆ. ಗರುಡಶೇಷ ರುದ್ರರ ಪತ್ನಿಯರಾದ ಸೌಪರ್ಣಿ, ವಾರುಣಿ, ಪಾರ್ವತಿಯರು ತಮ್ಮೊಳಗೆ ಸಮಾನರು.
ಇವರು ಜಾಂಬವತಿ ಮೊದಲಾದ ಷಣ್ಮಹಿಷಿಯರಿಗಿಂತಲೂ ಕಡಿಮೆ. ಇವರಿಗಿಂತಲೂ ಇಂದ್ರಕಾಮರು ಕಡಿಮೆ. ಇವರಿಗಿಂತಲೂ ಅಹಂಕಾರಿಕ ಪ್ರಾಣನು ಕಡಿಮೆ. ಇವನಿಗಿಂತಲೂ ಕಾಮಪುತ್ರನಾದ ಅನಿರುದ್ಧ ಶಚಿ ರತಿ ದಕ್ಷ ಬೃಹಸ್ಪತಿ ಸ್ವಯಂಭುವ ಮನು ಈ 6 ಜನರು ಕಡಿಮೆ. ಇವರಿಗಿಂತಲೂ ಪ್ರವಾಹ ಮಾರುತ ಕಡಿಮೆ. ಬೇಕಾದ್ರೆ ಗುರ್ತಿಗಾಗಿ ಬರೀ ಆ ಕಕ್ಷೆ ಒಳಗೆ ಹಾಕಂತ ಬರ್ಬೇಕಾದ್ರೆ ನಮ್ಮ ಪ್ರಾಕ್ಟೀಸ್ ಆಗ್ತಾ ಇರ್ತದೆ. ಹೇಳೋ ಕಾಲಕ್ಕೆ ಅವರು ಈ ಕಾಮಪುತ್ರ ಎಲ್ಲ ಕಾಲಕ್ಕೆ 9 ಬ್ರಾಕೆಟ್ನ ಬೇಕಾದ್ರೆ 9ನೇ ಕಕ್ಷ 8ನೇ ಕಕ್ಷ ಹಂಗೆ ಬರ್ಕೊಂತ ಬರಬೇಕಾದ್ರೆ ನಮಗೂ ಕ್ಲಾರಿಟಿ ಇರ್ತದ, ಅಭ್ಯಾಸ ಆಗ್ತದ. ಕಠಿಣ ಪದಗಳು ಬರ್ಕೊಂಡ್ರೆ ಪ್ಲವಗಪ ಪಕ್ಷಿರಾಜನಾದ ಗರುಡ. ಪನ್ನಗಪ ಸರ್ಪರಾಜನಾದ ಶೇಷ. ಅಹಿಭೂಷಣ ಸರ್ಪಭೂಷಣನಾದ ರುದ್ರ. ಪ್ಲವಗ ಪನ್ನಗ ಪಾಹಿಭೂಷಣ ಯುವತಿಯರು ಸಮತಮ್ಮೊಳಗೆ. ಜಾಂಬವತಿಗಿಂತಲಿ ಕಡಿಮೆ ಇವರಿಂದಿಂದ್ರ ಕಾಮರಿಗೆ. ಅವರ ಪ್ರಾಣನು ಕಡಿಮೆ ಕಾಮನ ಕುವರ.
ಶಚಿರತಿ ದಕ್ಷ ಗುರುಮನು ಕವಹ ಮಾರುತ ಕೊರತೆ ಎನಿಸುವ 6 ಜನರಿಂದ ಯಮ ದಿವಾಕರ ಚಂದ್ರಮಾನವಿ ಸಮರು ಕೋಣಪ ಪ್ರವಹ ಗಧಮರು ಜುಮಣಿಗಿಂದಲಿ ವರುಣ ನೀಚನು ನಾರದ ಅಧಮನು ಸುಮನಸಾಸ್ಯ ಪ್ರಸೂತಿ ಭೃಗುಮುನಿ ಸಮರು ನಾರದ ಗಧಮ ಅತ್ರಿ ಪ್ರಮುಖ ವಿಶ್ವಾಮಿತ್ರ ವೈವಸ್ವತರ ನಲಗಧಮ ಮುಂದೆ ಇನ್ನ 11 ಆಯಿತು. 12ನೇ ಕಕ್ಷದಿಂದ ಹೇಳ್ತಾ ಇದ್ದಾರೆ. 12ನೇ ಕಕ್ಷದಲ್ಲಿ ಯಾರು ಬರ್ತಾರೆ? ಯಮ, ದಿವಾಕರ, ಚಂದ್ರ, ಮಾನವಿ. ಯಮದೇವರು, ದಿವಾಕರ ಸೂರ್ಯ, ಚಂದ್ರ, ಮಾನವಿ. ಮಾನವಿ ಅಂದರೆ ಮನುವಿನ ಹೆಂಡತಿ ಅಂತ ಅರ್ಥ. ಮನು ಅಂದರೆ ಹಿಂದೆ ಸ್ವಯಂಭೂಮನು ಅಂತ ಹೇಳಿದ್ವಲ್ಲ, ಆ ಸ್ವಯಂಭೂಮನವ ಹೆಂಡತಿ ಅಂದರೆ ಶತರೂಪಾದೇವಿ ಅಂತ ಅರ್ಥ. ಹೀಗಾಗಿ ಈ 4 ಜನರು 12ನೇ ಕಕ್ಷದಲ್ಲಿ ಬಂದರು. ಇವರು ಸಮರು, ಇವರೆಲ್ಲ ತಮ್ಮೊಳಗೆ ತಾವು ಸಮಾನರು. ಇದಾದ ಮೇಲಕ್ಕೆ ಇನ್ನು 13ನೇ ಕಕ್ಷ ಕೋಣಪ ಪ್ರವಾಹ ಗಧಮರು. ಈ 4 ಜನ ಏನಿದ್ದಾರೆ ಅಂದರೆ ಯಮ, ದಿವಾಕರ, ಚಂದ್ರ, ಮಾನವಿ ಇವರು ಸಮರು. ಆದರೆ ಕೋಣಪ ಪ್ರವಾಹಗೆ ಅಧಮರು. ಹಿಂದೆ ಪ್ರವಾಹ ತನಕ ಹೇಳಿದ್ರಲ್ಲ, ಪ್ರವಾಹವಾದ ಅಂದರೆ 11ನೇ ಕಕ್ಷ, ಆ ಪ್ರವಾಹಗಿಂತಲೂ ಅಧಮರು, ಕಡಿಮೆ ಅಂತ ಅರ್ಥ. ಕೋಣಪ ಅಂದರೆ ಕೋಣಾಧಿಪ. ಈ 8 ದಿಕ್ಕುಗಳಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಅಧಿಪತಿಗಳಿದ್ದಾರಲ್ಲ, ಹಾಗೆ ಈ ಕೋಣಪ ವಾಯವ್ಯ ಕೋಣ, ವಾಯವ್ಯ ಕೋಣಕ್ಕೆ ಅಂದರೆ ಪಶ್ಚಿಮಕ್ಕೂ ಉತ್ತರಕ್ಕೂ ಮಧ್ಯೆ ಇರತಕ್ಕಂಥ ಕೋಣ ವಾಯವ್ಯ ಕೋಣ. ಆ ವಾಯವ್ಯ ಕೋಣಕ್ಕೆ ಅಧಿಪತಿ ಯಾರು? ವಾಯು ಅಂತ ಏನಂತೀವಿ. ಆ ವಾಯು ಯಾರು ಅಂದರೆ ಈ ವಾಯು ಅನ್ಮಾತು, ಮುಖ್ಯ ಪ್ರಾಣದೇವರಲ್ಲ. ಹೀಗಾಗಿ ಈ ಅಷ್ಟದಿಕ್ಪಾಲಕರಲ್ಲಿ ಬರುವಂತಹ ವಾಯು, ಪ್ರವಾಹ ವಾಯು, ಕೋಣಪ ವಾಯು, ಕೋಣವನ್ನು ಪಾಲನೆ ಮಾಡುವ ಪ್ರವಾಹ. ಆತ ಹಿಂದೆ 11ನೇ ಕಕ್ಷದಲ್ಲಿ ಬಂದಿದ್ದ. ಆತನಿಗಿಂತಲೂ ಅಧಮರು, ಕಡಿಮೆಯಾದವರು ಇವರು. ಯಾರು? ಯಮ, ದಿವಾಕರ, ಚಂದ್ರ, ಮಾನವಿ 12ನೇ ಕಕ್ಷದವರು. 12 ಆಯಿತು. ಇನ್ನು ಮುಂದೆ 13ನೇ ಕಕ್ಷ. 13ನೇ ಕಕ್ಷದಲ್ಲಿ ಯಾರು ಬರ್ತಾರೆ ಅಂದರೆ ದ್ಯುಮಣಿಗಿಂತಲಿ ವರುಣ ನೀಚನು. ದ್ಯುಮಣಿ ಅಂತಂದರೆ ಸೂರ್ಯ ಅಂತ ಅರ್ಥ. ದ್ಯುಮಣಿ ಹಗಲಿನಲ್ಲಿ ಬೆಳಗಿರತಕ್ಕಂತಹ ಮಣಿ ಅಂತ ಅರ್ಥ. ದ್ಯು ಅಂದರೆ ಹಗಲು, ಅಥವಾ ದ್ಯು ಅಂದರೆ ಆಕಾಶ. ಆಕಾಶದಲ್ಲಿ ಮಣಿ ಇದ್ದಂತೆ ಬೆಳಗುತ್ತಾನೆ ಯಾರು? ಸೂರ್ಯ. ಅದಕ್ಕಾಗಿ ಸೂರ್ಯನಿಗೆ ದ್ಯುಮಣಿ ಅಂತ ಹೆಸರು. ಆ ಸೂರ್ಯನಿಗಿಂತಲೂ ವರುಣ ನೀಚನು, ವರುಣ ಕಡಿಮೆ ಆಗಿರತಕ್ಕಂತಹವನು. ಸೊ ಸೂರ್ಯನಿಗಿಂತಲೂ ಅಂದರೆ ಅರ್ಥ ಏನು? ಆ ಸೂರ್ಯ ಎಲ್ಲಿ ಬಂದ? 12ನೇ ಕಕ್ಷದಲ್ಲಿ ಬಂದ. ಅಂದರೆ 4 ಜನ. ಸೂರ್ಯ ಅಂತಂದರೆ 4 ಜನಕ್ಕಿಂತಲೂ ಅಂತ ಅರ್ಥ. ಬರೇ ಸೂರ್ಯ ಒಬ್ಬನಿಗಿಂತಲೂ ಅಂತ ಅರ್ಥ ಅಲ್ಲ. ಒಬ್ಬನ ಹೆಸರು ಹೇಳಿದ್ರೆ 4 ಜನ ತಗೋಬೇಕು, ಅದಕ್ಕೆ ಸಮರು ಅಂತಂದ್ರಲ್ಲ. ಸೊ ಆ 4 ಜನರಿಗಿಂತಲೂ ವರುಣ ನೀಚನು, ವರುಣ ಕಡಿಮೆಯಾದವನು ಅಂದರೆ 13ನೇ ಕಕ್ಷದಲ್ಲಿ ಬರ್ತಾನೆ. ಈತನಿಗಿಂತಲೂ ನಾರದ ಅಧಮನು. ನಾರದರು ಇವರು 14ನೇ ಕಕ್ಷ. ಈ ನಾರದ ಅಧಮನು ಅವ್ರಿಗಿಂತಲೂ ಕಡಿಮೆ. ಏನ್ರಿ ವರುಣ ನೀಚ, ನಾರದ ಅಧಮ ನಿಂತವ್ರು ಬೈತಿದ್ದಾರ ಅಂತ ಅನ್ಕೋಬೇಡ್ರಿ. ಮತ್ತೆ ಸುಮ್ಮನೆ ನೀಚ ಅಧಮ ಅಂದರೆ ಬರೀ ಕಡಿಮೆ ಅಂತ ಅರ್ಥ ಅಷ್ಟೇ. ಇಲ್ಲಿ ಅವ್ರಿಗಿಂತಲೂ ಕಡಿಮೆ. ನಾವು ಬೈದು ಹಂಗೆ ನಮಗೆ ಅಭ್ಯಾಸ ಆಗ್ಬಿಟ್ಟದೆ ಅಷ್ಟೇ. ನೀಚ ಅಧಮ ಅಂತ ಬೈದು ಬರೇ ಬೈಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಾರ ಅಂತ ತಿಳ್ಕೊತೀವಿ. ನೀಚ ಅಧಮ ಅಂದರೆ ಕಡಿಮೆ ಅಂತ ಅರ್ಥ ಅಷ್ಟೇ. ಹೀಗಾಗಿ ವರುಣ ನೀಚನು ಅಂದರೆ ವರುಣ ಇವರಿಗಿಂತಲೂ ಕಡಿಮೆ ಅಂತ ಅರ್ಥ. ಹಾಗೆ 14ನೇ ಕಕ್ಷದಲ್ಲಿ ಬರತಕ್ಕಂತಹ ನಾರದ ಇವರಿಗಿಂತಲೂ ಕಡಿಮೆ, ವರುಣನಿಗಿಂತಲೂ ಕಡಿಮೆ ಅಂತ ಅರ್ಥ. 14 ಆಯಿತು. ಇನ್ನು ಮುಂದೆ 15ನೇ ಕಕ್ಷ ಇಡಬೇಕಲ್ಲ. ಅಲ್ಲಿ ಯಾರು ಬಂದರು? ಸುಮನಸಾಸ್ಯ ಪ್ರಸೂತಿ ಭೃಗು ಮುನಿ. ಸಮರು. ಈ 3 ಜನ ಸಮಾನರು.
ಸುಮನಸಾಸ್ಯ. ಸುಮನಸ ಅಂತಂದರೆ ದೇವತೆಗಳು ಅಂತ ಅರ್ಥ. ಸುಮನಸರು ದೇವತೆಗಳು. ಸುಮನಸಾಸ್ಯ, ಆ ದೇವತೆಗಳಿಗೆ ಹಾಸ್ಯ. ಹಾಸ್ಯ ಅಂದರೆ ಮುಖ. ದೇವತೆಗಳಿಗೆ ಮುಖದಂತೆ ಇರತಕ್ಕಂಥವನು ಯಾರು? ಅಗ್ನಿ. ಹೀಗಾಗಿ ಸುಮನಸಾಸ್ಯ ಅಂದರೆ ಅಗ್ನಿ. ನೆಕ್ಸ್ಟು ಪ್ರಸೂತಿ. ಪ್ರಸೂತಿ ಅಂದರೆ ಯಾರು? ದಕ್ಷನ ಹೆಂಡತಿ ಅಂದರೆ ಸ್ವಯಂಭೂವನ್ ರಾಜನ ಮಗಳು. ಆಕೂತಿ, ದೇವಹೂತಿ, ಪ್ರಸೂತಿ. ಮೂರನೇ ಆಗಿ ಪ್ರಸೂತಿ. ಆ ಪ್ರಸೂತಿ ಮತ್ತು ಭೃಗುಮುನಿ, ಭೃಗು ಋಷಿಗಳು. ಈ ಮೂರು ಜನ ಅಗ್ನಿ, ಪ್ರಸೂತಿ, ಭೃಗು ಇವರಲ್ಲಿ ಬರ್ತಾರೆ, 15ನೇ ಕಕ್ಷದಲ್ಲಿ ಬರ್ತಾರೆ. ಸೊ ಇವರು ಸಮರು. ಆ 15ನೇ ಕಕ್ಷದಲ್ಲಿ ಬರತಕ್ಕಂತಹ ಈ ಮೂರು ಜನ ಸಮಾನರು. ಮತ್ತು ನಾರದಗ ಅಧಮ. ನಾರದರಿಗೆ ಇವರೆಲ್ಲರೂ ಕಡಿಮೆ ಆಗಿರತಕ್ಕಂತಹವರು. ಯಾಕೆ? ಅವರು 14ನೇ ಕಕ್ಷದಲ್ಲದಕ್ಕಾಗಿ ನಾರದರಿಗಿಂತಲೂ ಇವರು 15ನೇ ಕಕ್ಷದವರು ಕಡಿಮೆ ಆಗಿರತಕ್ಕಂಥವರು. ಇನ್ನು ಮುಂದೆ 16ನೇ ಕಕ್ಷ ಹೇಳಬೇಕು. ಸೊ ಅತ್ರಿ ಪ್ರಮುಖ, ವಿಶ್ವಾಮಿತ್ರ, ವೈವಸ್ವತರು, ಅನಲ ಗಧಮ. ಅನಲ ಅಂದರೆ ಅಗ್ನಿ. ಅನಲ ಗಧಮ ಅಗ್ನಿಗಿಂತಲೂ ಕಡಿಮೆ. ಯಾಕೆ? ಅಗ್ನಿ ಹಿಂದೆ ಬಂದ 15ನೇ ಕಕ್ಷದಲ್ಲಿ, ಅವರಿಗಿಂತಲೂ ಕಡಿಮೆ ಇವರು. ಯಾರು? 16ನೇ ಕಕ್ಷದಲ್ಲಿ ಯಾರು ಬರ್ತಾರೆ ಅಂದರೆ ಅತ್ರಿ ಪ್ರಮುಖ ಅಂದರೆ ಅತ್ರಿ ಮೊದಲಾದವರು ಅಂತ ಅರ್ಥ. ಅಂದರೆ ಅತ್ರಿ ಮೊದಲಾಗಿರತಕ್ಕಂಥವ್ರು ಯಾರು? ಸಪ್ತರ್ಷಿಗಳು ಅಂತ ಅರ್ಥ. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಏನು ಈ ಸಪ್ತರ್ಷಿಗಳಿದ್ದಾರೆ ಅವರು ಅಂತ ಅರ್ಥ. ಅತ್ರಿ ಪ್ರಮುಖರು, ಅತ್ರಿ ಮೊದಲಾದಂತಹ ಸಪ್ತರ್ಷಿಗಳು. ಮತ್ತು ಅವರಲ್ಲಿ ವಿಶ್ವಾಮಿತ್ರರು ಸೇರಿದರು. ವಿಶ್ವಾಮಿತ್ರರು ಅವರಲ್ಲಿ ಇನ್ನೊಬ್ಬರು ಸೇರಿದರು, ವೈವಸ್ವತರು. ವೈವಸ್ವತ ಮನು, ಈ ಮನ್ವಂತರಕ್ಕೆ ಅಧಿಪತಿಯಾದ ವೈವಸ್ವತ, ಆ ವೈವಸ್ವತ ಮನವು. ಇವರೆಲ್ಲರೂ ಕೂಡ 16ನೇ ಕಕ್ಷದಲ್ಲಿ ಬರ್ತಾರೆ. ಇವರು ಅನಲಗೆ ಅಧಮ, ಅಗ್ನಿಗಿಂತಲೂ ಕಡಿಮೆ. ಯಾಕೆ? ಅಗ್ನಿ 15ನೇ ಕಕ್ಷದಲ್ಲಿ ಬಂದದಕ್ಕಾಗಿ ಆ ಅಗ್ನಿಗಿಂತಲೂ ಇವರೆಲ್ಲರೂ ಕಡಿಮೆ ಅಂತ 12ನೇ ಕಕ್ಷದಿಂದ 16ನೇ ಕಕ್ಷದವರೆಗೆ ಇಲ್ಲಿ ಹೇಳಿದರು. ಅಂತಂದ್ರೆ ಬರ್ಕೊಂಡ್ರಿ. ಯಮ, ಸೂರ್ಯ, ಚಂದ್ರ ಮತ್ತು ಸ್ವಯಂಭೂಮನು ಹೆಂಡತಿಯಾದ ಶತರೂಪ. ಸ್ವಯಂಭೂಮನುವಿನ ಹೆಂಡತಿಯಾದ ಶತರೂಪ. ಈ 4 ಜನ ಸಮಾನರು. ಇವರು ವಾಯವ್ಯ ಕೋಣದ ಅಧಿಪತಿಯಾದ ಪ್ರವಾಹ ವಾಯುವಿಗಿಂತಲೂ ಕಡಿಮೆ. ಸೂರ್ಯನಿಗಿಂತಲೂ ವರುಣ ಕಡಿಮೆ. ವರುಣನಿಗಿಂತಲೂ ನಾರದ ಕಡಿಮೆ. ಯಾಕಂದ್ರೆ ಬರ್ಕೊಂತಾರೆ ಸೂರ್ಯನ ವರುಣ ಅಂತಂದ್ರೆ 13ನೇ ಕಕ್ಷ, ನಾರದ 14ನೇ ಕಕ್ಷ. ವರುಣನಿಗಿಂತಲೂ ನಾರದ ಕಡಿಮೆ. ಅಗ್ನಿ, ಪ್ರಸೂತಿ ಮತ್ತು ಭೃಗುಮುನಿ ಈ 3 ಜನ ಸಮಾನರು. ಇವರು ನಾರದರಿಗಿಂತ ಕಡಿಮೆ. ಇವರು ನಾರದರಿಗಿಂತಲೂ ಕಡಿಮೆ.
ಇವರಿಗಿಂತಲೂ ಅತ್ರಿ ಮೊದಲಾದ ಸಪ್ತರ್ಷಿಗಳು ವಿಶ್ವಾಮಿತ್ರ ಋಷಿ ಮತ್ತು ವೈವಸ್ವತ ಮನು ಇವರು ಕಡಿಮೆ. ಕಠಿಣ ಪದಗಳು ಬರ್ಕೊಂಡ್ರೆ ಮಾನವಿ ಅಂದರೆ ಸ್ವಯಂಭೂ ಪತ್ನಿಯಾದ ಸ್ವಯಂಭೂ ಮನು ಪತ್ನಿಯಾದ ಶತರೂಪ. ದ್ಯುಮಣಿ ಅಂದರೆ ಸೂರ್ಯ. ಸುಮನಸಾಸ್ಯ ದೇವತೆಗಳಿಗೆ ಮುಖದಂತಿರುವ ಅಗ್ನಿ. ಯಮ ದಿವಾಕರ ಚಂದ್ರಮಾನವಿ ಸಮರು. ಕೋಣಪ ಪ್ರವಹ ಗಧಮರು ಜುಮಣಿಗಿಂದಲಿ. ವರುಣ ನೀಚನು ನಾರದಾಧಮನು. ಸುಮನಸಾಸ್ಯ ಪ್ರಸೂತಿ ಭೃಗು ಮುನಿ. ಸಮರು ನಾರದ ಗಧಮ ಅತ್ರಿ. ಪ್ರಮುಖ ವಿಶ್ವಾಮಿತ್ರ ವೈವಸ್ವತರ ನಲಗಧಮ. ಸಂಶಯ ಇದ್ರೆ ಕೇಳ್ಬೋದು. ಹೇಳಮ್ಮ. ಅದಕ್ಕೆ ಈ ಚಂದ್ರಯಾನ ಎಲ್ಲ ಈ ನಾಡಿ ಮಾರ್ಗದಿಂದ ಹೋಗೋರಿಗೆ ವ್ಯರ್ಥ. ಏನು ಈ ಸುಷುಮ್ನಾ ನಾಡಿ ಮತ್ತೆ ಪಿಂಗಳ ನಾಡಿ ಇಡಾನಾಡಿ ಅಂತೇನಿವೆ, ಈ ನಾಡಿಗಳಲ್ಲಿ ಸುಷುಮ್ನಾ ನಾಡಿ ಮತ್ತು ಪಿಂಗಳ ನಾಡಿಯಿಂದ ಉತ್ಕ್ರಾಂತರಾದವರು ಮತ್ತು ತಿರುಗಿ ಬರೋದಿಲ್ಲ, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಇಡಾನಾಡಿಯಿಂದ ಪ್ರಯಾಣ ಮಾಡಿದವರು ಮತ್ತು ತಿರುಗಿ ಬರ್ತಾರೆ. ಮಾರ್ಗದಲ್ಲಿ ಹೋಗತಕ್ಕಂತಹ ಮಾರ್ಗದಲ್ಲಿಯೂ ಕೂಡ ಆ ಸೌರಯಾನ ಚಂದ್ರಯಾನ ಈ ಮಾರ್ಗಗಳಿರ್ತವೆ. ಆ ಮಾರ್ಗಗಳಿಗೆ ಹೆಸರುಗಳಿಗೂ ಆ ಮಾರ್ಗದಲ್ಲಿ ಹೋದವರು ತಿರುಗಿ ಬರ್ತಾರೆ, ಚಂದ್ರಯಾನ ಮಾರ್ಗದಿಂದ ಹೋದವರು ತಿರುಗಿ ಬರ್ತಾರೆ ಅಂತ. ಈ ಗರುಡಶೇಷ ಮಾರ್ಗ ಅಂತಂಬೋದು ದೇವರ ಸಂಬಂಧಪಟ್ಟದ್ದು. ಅವು ಗರುಡಶೇಷ ಮಾರ್ಗದಿಂದ ಹೋದವರು ದೇವತೆಗಳು, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲಿ ಉತ್ಕ್ರಾಂತಿಯಾಗಿ ಹೋಗತಕ್ಕಂಥವರು ಚಂದ್ರಯಾನದಿಂದ ಹೋದವರು ಮತ್ತು ತಿರುಗಿ ಬರ್ತಾರೆ ಅಂತ ಇವರ ಬಗ್ಗೆ ಹೇಳಿದ್ದು.
ಹರೇ ನಮಃ. ಇದು ನಾಳೆ 4 ಗಂಟೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ಹರೇ ನಮಃ.